ಅದೇ ರೀತಿ ಕೂಡ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಗಳು ಮತ್ತು ಭೂ ಪರಿವರ್ತನೆಯಾಗದೆ ಯಾವುದಾದ್ರೂ ಖಾತೆಗಳು ನೋಂದಾವಣೆಯಾಗಿದ್ದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಲ್ಲಿ ಅಂತ ಖಾತೆಗಳನ್ನ ಇವತ್ತು ನಾವು ಅರ್ಜಿ ಕೊಟ್ಟರೆ ಅವನ್ನ ಖಾತೆ ಮಾಡಬೇಕು. ಅಂದರೆ 2 ಪಟ್ಟು ಕಂದಾಯವನ್ನು ಪಾವತಿಸಿಕೊಂಡು ಖಾತೆ ಮಾಡಬೇಕು ಅಂತೇಳಿ ಈ ಎಲ್ಲ ಏನು ಖರೀದಿ ಮಾಡಿದರೆ ಈ ಬಡವರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ನಿಟ್ಟಿನಲ್ಲಿ ನಾನು ಗೌರವಾನ್ವಿತ ಹಿಂದೆ ರೆವಿನ್ಯೂ ಸಮಿತಿಗಳನ್ನ ಭೂ ಪರಿವರ್ತನೆ ಆಗದೇ ಇರತಕ್ಕಂಥ ಸಮಿತಿಗಳನ್ನ ಪಂಚಾಯತಿ ವ್ಯಾಪ್ತಿ ಒಳಗಡೆ ಆಗ್ಬೋದು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿವೇಶನವನ್ನ ಖರೀದಿ ಮಾಡಿದ್ದರೆ ಅಥವಾ ಮೂಲ ಖಾತೆಯನ್ನು ಹೊಂದಿದ್ದರೆ ಅಂತವರು ದಯಮಾಡಿ ಸಂಬಂಧಪಟ್ಟ ಪುರಸಭೆಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಸಲ್ಲಿಸಬೇಕು. ಆ ಮನವಿ ಕೊಡಬೇಕಾದಾಗ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಏನು ಕ್ರಯ ಪತ್ರಗಳು, ದಾನ ಪತ್ರಗಳು, ವಿಭಾಗ ಪತ್ರಗಳು, ಬಿಲ್ ಪತ್ರಗಳು, ವ್ಯವಸ್ಥಾ ಪತ್ರಗಳು ಇಂಥ ದಾಖಲೆಗಳನ್ನು ಕೊಡಬೇಕು. ಎರಡನೇದಾಗಿ ಯಾವುದಾದ್ರೂ ಪ್ರಾಧಿಕಾರದಿಂದ ಅಭಿವೃದ್ಧಿಯಾಗಿದ್ರೆ ಅಂಥ ಪ್ರಾಧಿಕಾರದಿಂದ ಬಿಡುಗಡೆ ಮಾಡತಕ್ಕಂಥ ನಿವೇಶನ ಆಗಬೇಕು. ಅಥವಾ ಸರ್ಕಾರದಲ್ಲಿ ಮಂಜೂರು ಮಾಡಿದ್ವಿ 94 CC ಅಡಿಯಲ್ಲಿ ಕೆಲವು ಜಮೀನುಗಳನ್ನು ಮಂಜೂರು ಮಾಡಿದ್ವಿ, ಅಂಥ ನಿವೇಶನ ಆಗ್ಬೋದು. ಹಕ್ಕು ಪತ್ರಗಳನ್ನು ಕೊಡತಕ್ಕಂಥ ನಿವೇಶನಗಳಾಗ್ಬೋದು. ಆ ಖಾತೆಗಳನ್ನು ಕೊಡಬೇಕು. ಆಮೇಲೆ ಇಲ್ಲಿಯವರೆಗೂ ಸುಮಾರು 13 ವರ್ಷಗಳ ಕಾಲ ಎನ್ಕಂಬರೆನ್ಸ್ ECಯನ್ನು ಕೊಡಬೇಕು. ಈ ವರ್ಷ ಯಾವುದೋ ಇಲಾಖೆಯಲ್ಲಿ ಕಂದಾಯ ಪಾವತಿ ಮಾಡತಕ್ಕಂಥ ರಸೀದಿಗಳನ್ನು ಕೊಡಬೇಕು. ಮತ್ತೆ ಆ ಸ್ವತ್ತಿಗೆ ಸಂಬಂಧಪಟ್ಟಂತೆ ಆ ಜಮೀನಿನ ಆ ಮನೆಯ ಫೋಟೋ ಲಗತ್ತು ಮಾಡಬೇಕು. ಇದರ ಒಟ್ಟಿಗೆ ಯಾರು ಓನರ್ ಇದ್ದಾರೆ ಅವರ ಒಂದು ಫೋಟೋ, ಇಷ್ಟು ಡಾಕ್ಯುಮೆಂಟ್ಗಳು. ಒಬ್ಬರು ಮೃತಪಟ್ಟಿದ್ರೆ ಮರಣ ಸಮರ್ಥನೆ ಪತ್ರ, ಇಷ್ಟೂ ದಾಖಲೆಗಳನ್ನ ನಮ್ಮ ಪುರಸಭೆಗಾಗಲಿ ಗ್ರಾಮ ಪಂಚಾಯಿತಿಗಳಾಗಲಿ ನಾವು ಕೊಟ್ಟರೆ ನಾವು ತಕ್ಷಣ ಆ ಖಾತೆಗಳನ್ನು ಸಕ್ರಮ ಮಾಡಿಕೊಡ್ತಾ ಇದ್ದೇವೆ. ಸಾರ್ವಜನಿಕ ಬಂಧುಗಳೇ, ನಮ್ಮಲ್ಲಿ ಇವತ್ತು ಪುರಸಭಾ ವ್ಯಾಪ್ತಿಯಿಂದ ಈ ತಾಲೂಕಿನ ಶಾಸಕರಾದ ನಾನು, ಪುರಸಭೆ ವ್ಯಾಪ್ತಿ ಬರ್ತಕ್ಕಂಥ ಪುರಸಭಾ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಪಾತಣ್ಣವರು, ಕ್ರಿಯೇಟಿವ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ HK ನಾರಾಯಣ ಸ್ವಾಮಿ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಮಣಿ ಮಹಿಳಾರ್ದವರು, KG ನಂಜಪ್ಪನವರು,